ಇದು 2011ರ ಕತೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಲಕ್ಷಾಂತರ ಜನರು ಸರ್ಕಾರದ ವಿರುದ್ಧ ನಿಂತಿದ್ದರು. ये रामलीला प्रांगण में जो ये आंदोलन हुआ है, ये भी एक हिस्ट्री में लिखा जाएगा. चाहे अन्ना हजारे रहे नहीं रहे, लेकिन मशाल चलते रहेगी. ಈ ಜನರ ಮಧ್ಯೆ ಅಣ್ಣಾ ಹಜಾರೆ, ಅರವಿಂದ್ ಕೇಜ್ರಿವಾಲ್, ಕಿರಣ್ ಬೇಡಿ ಮತ್ತು ಬಾಬಾ ರಾಮದೇವ್ ಅವರಂತಹ ನಾಯಕರಿದ್ದರು. ಅವರು ಒಂದೇ ಘೋಷಣೆ ಕೂಗುತ್ತಿದ್ದರು. जिन्होंने पूरे देश के ऊपर डाका डाल करके देश विदेश में 400 लाख करोड़ रुपए की संपत्ति जमा कर दी, जिसको हम काला धन की संज्ञा देते हैं. देश के बाहर जो धन जमा है वो तो देश में आना ही चाहिए. You are now seeing again coming together of the civil society against corruption. One through black money, stashing money away to bring that back. The other through the legal system. ನೋಡುತ್ತಲೇ ಇಡೀ ಭಾರತದಲ್ಲಿ ಸ್ಲೋಗನ್ ಮೊಳಗತೊಡಗಿತು ಮತ್ತು ಇದರಿಂದ UPA ಸರ್ಕಾರ ನಡುಗತೊಡಗಿತು. ನಂತರ ಬಂದದ್ದು 2014ರ ವರ್ಷ. ಅದರಲ್ಲಿಯೂ ಮತ್ತೊಂದು ಹೊಸ ಸ್ಲೋಗನ್ ಮೊಳಗಿತು. कि हमारी चोरी किया हुआ पैसा वापस आना चाहिए कि नहीं आना चाहिए, ये काला धन वापस आना चाहिए. आप मानते हैं कि देश के कुछ चोर लुटेरों ने विदेशी बैंकों में हमारा पैसा जमा किया है? भाइयों बहनों, मैंने ठान के रखी है, अगर आप मुझे आशीर्वाद देंगे, मौका देंगे, मैं पाई पाई वापस लाऊंगा. ಆದರೆ ಏನಾಯಿತು? ಅಂಕಿಅಂಶಗಳ ಪ್ರಕಾರ ಇಂದಿಗೂ ಭಾರತದ GDP 10ರಿಂದ 50% ಭಾಗ ಬ್ಲ್ಯಾಕ್ ಎಕಾನಮಿಯಲ್ಲಿದೆ ಎಂದು ಹೇಳಲಾಗುತ್ತಿದೆ. ನಾವು ಡಿಮಾನಿಟೈಸೇಷನ್ ಮಾಡಿದೆವು, ಪ್ರಪಂಚದಾದ್ಯಂತದ ಕಾನೂನುಗಳನ್ನು ತಂದೆವು ಮತ್ತು GSTಯನ್ನು ಜಾರಿಗೆ ತಂದೆವು. ಆದರೆ ಇಂದಿಗೂ ಬ್ಲ್ಯಾಕ್ ಮನಿ ಭಾರತದ ಎಕಾನಮಿಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಹಾಗಾದರೆ ಪ್ರಶ್ನೆ ಎಂದರೆ, ಇಷ್ಟು ವರ್ಷಗಳ ನಂತರವೂ ಬ್ಲ್ಯಾಕ್ ಮನಿ ಸಮಸ್ಯೆ ಯಾಕೆ ಬಗೆಹರಿಯಲಿಲ್ಲ? ಕಳೆದ 70 ವರ್ಷಗಳಿಂದ ಯಾವ ರಾಜಕಾರಣಿಗಳು ಬ್ಲ್ಯಾಕ್ ಮನಿಯನ್ನು ತರುವ ಭರವಸೆ ನೀಡುತ್ತಿದ್ದರೋ ಆ ಭರವಸೆ ಯಾಕೆ ಈಡೇರಲಿಲ್ಲ? ನಾವು ಕೇವಲ ರಾಜಕಾರಣಿಗಳಿಂದ ಮೂರ್ಖರಾಗುತ್ತಿದ್ದೇವೆ ಅಥವಾ ನಿಜವಾಗಲೂ ಕೆಲಸ ನಡೆಯುತ್ತಿದೆಯೇ? मध्यम वर्ग के लोगों का शोषण किया है, उस शोषण को रोकने के लिए हमने इतनी बड़ी लड़ाई को जीता. ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಬೇರೆ ಬೇರೆ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋಕ್ಕೆ ನಮಗೊಂದು ಶಕ್ತಿ ಬರುತ್ತೆ. ಸೊ ಲೆಟ್ಸ್ ಗೆಟ್ ಇನ್. ಎಲ್ಲರಿಗೂ ನಮಸ್ಕಾರ, ನಾನು ಭರತ್. ಎಲ್ಲಕ್ಕಿಂತ ಮೊದಲು ಈ ಬ್ಲ್ಯಾಕ್ ಮನಿ, ಬ್ಲ್ಯಾಕ್ ಎಕಾನಮಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಬ್ಲ್ಯಾಕ್ ಮನಿಗೆ ಯಾವುದೇ ಯೂನಿವರ್ಸಲ್ ಡೆಫಿನೇಷನ್ ಇಲ್ಲ. ಬ್ಲ್ಯಾಕ್ ಮನಿ ಅಂದ್ರೆ ಸರ್ಕಾರದ ಕಣ್ಣಿಗೆ ಬೀಳದ, ಸರ್ಕಾರಕ್ಕೆ ಟ್ಯಾಕ್ಸ್ ಪಾವತಿಸದ ಹಣ. ಅದು ಲೀಗಲ್ ಬಿಸ್ನೆಸ್ ನಿಂದ ಬಂದಿರಲಿ ಅಥವಾ ಇಲ್ಲಿಗಲ್ ಆಕ್ಟಿವಿಟಿಯಿಂದ ಬಂದಿರಲಿ. ಅಂದ್ರೆ ಯಾವುದು ಸರ್ಕಾರಕ್ಕೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಇನ್ಕಮ್ ನ ಬ್ಲ್ಯಾಕ್ ಇನ್ಕಮ್ ಅಂತ ಕರೀತಾರೆ. ಬೇಸಿಕಲಿ ಬ್ಲ್ಯಾಕ್ ಮನಿ ಅಂದ್ರೆ ಅನ್ರಿಪೋರ್ಟೆಡ್ ಪ್ಲಸ್ ಅನ್ಟ್ಯಾಕ್ಸ್ಡ್ ಪ್ಲಸ್ ಅನ್ರೆಗ್ಯುಲೇಟೆಡ್ ಇನ್ಕಮ್. ಬ್ಲ್ಯಾಕ್ ಮನಿಗೆ 2 ಮುಖ್ಯ ಮೂಲಗಳಿವೆ. ಮೊದಲನೇದು ಶ್ಯಾಡೋ ಎಕಾನಮಿ, ಎರಡನೇದು ಬ್ಲ್ಯಾಕ್ ಎಕಾನಮಿ. ಶ್ಯಾಡೋ ಎಕಾನಮಿ ಅಂದ್ರೆ ಸರ್ಕಾರದ ಲೆಕ್ಕಕ್ಕೆ ಸಿಗದ ಎಕನಾಮಿಕ್ ಆಕ್ಟಿವಿಟೀಸ್. ಇವು ಮೂಲತಃ ಲೀಗಲ್ ಆಕ್ಟಿವಿಟೀಸ್, ಆದರೆ ಇವು ಸರ್ಕಾರದ ಅಫಿಷಿಯಲ್ ರೆಕಾರ್ಡ್ ನಲ್ಲಿ ಎಲ್ಲಿಯೂ ರಿಜಿಸ್ಟರ್ ಆಗಿರಲ್ಲ. ಈಗ ಉದಾಹರಣೆಗೆ, ನೀವು ಯಾವುದೋ ಒಂದು ಕಿರಾಣಿ ಅಂಗಡಿಗೆ ಹೋಗ್ತೀರಾ, ಅಲ್ಲಿ ಸಾಮಾನು ತಗೊಂಡು ಹಣ ಕೊಡ್ತೀರಾ, ಆದ್ರೆ ಅಂಗಡಿಯವರು ನಿಮಗೆ ಯಾವುದೇ ಅಫಿಷಿಯಲ್ ಬಿಲ್ ಕೊಡಲ್ಲ. ಆ ಹಣ ಅವರ ಜೇಬಿಗೆ ಹೋಗುತ್ತೆ ಹೊರತು ಸರ್ಕಾರದ ಲೆಕ್ಕಕ್ಕೆ ಬರಲ್ಲ. ಇದನ್ನೇ ಶ್ಯಾಡೋ ಎಕಾನಮಿ ಅಥವಾ ಇನ್ಫಾರ್ಮಲ್ ಎಕಾನಮಿ ಅನ್ನೋದು. ಬ್ಲ್ಯಾಕ್ ಎಕಾನಮಿ ಅಂದರೆ ಸಂಪೂರ್ಣವಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಅಥವಾ ಕಾನೂನು ಬಾಹಿರ ಕೆಲಸಗಳಿಂದ ಹಣ ಗಳಿಸುವ ವ್ಯವಸ್ಥೆ. ಇದನ್ನು ಅಂಡರ್ ಗ್ರೌಂಡ್ ಎಕಾನಮಿ ಅಂತ ಕೂಡ ಕರೀತಾರೆ.
ಫಾರ್ ಎಕ್ಸಾಂಪಲ್ ಸ್ಮಗ್ಲಿಂಗ್, ಡ್ರಗ್ ವ್ಯಾಪಾರ, ಭ್ರಷ್ಟಾಚಾರ, ಬೆಟ್ಟಿಂಗ್ ನಂತಹ ಕಾನೂನು ಬಾಗಿರ ಕೆಲಸಗಳು ಇದರಲ್ಲಿ ಇನ್ವಾಲ್ವ್ ಆಗಿವೆ. ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರತಿ ಬ್ಲ್ಯಾಕ್ ಎಕಾನಮಿ ಆಕ್ಟಿವಿಟಿ ಶ್ಯಾಡೋ ಎಕಾನಮಿಯ ಭಾಗವಾಗಿರುತ್ತೆ. ಆದರೆ ಪ್ರತಿ ಶ್ಯಾಡೋ ಎಕಾನಮಿಯ ಆಕ್ಟಿವಿಟಿಯು ಬ್ಲ್ಯಾಕ್ ಎಕಾನಮಿ ಅಲ್ಲ. ಇವತ್ತು ಇಂಡಿಯಾನ ನೋಡಿದ್ರೆ ಇಲ್ಲಿರೋ 82% ಅಸಂಘಟಿತ ವಲಯ ಅಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಯಾವುದೇ ಅಫಿಷಿಯಲ್ ಕಂಪನಿ ರೂಲ್ಸ್ ಇಲ್ಲದ ಸಣ್ಣ ಪುಟ್ಟ ಕೆಲಸಗಳು. ಇಲ್ಲಿ ಕೆಲಸ ಮಾಡೋರ ಅರ್ನಿಂಗ್ಸ್ ಅಂದ್ರೆ ಸಂಬಳ ಎಷ್ಟು ಕಮ್ಮಿ ಇರುತ್ತೆ ಅಂದ್ರೆ ಗೌರ್ಮೆಂಟ್ ಹಾಕಿರೋ ಟ್ಯಾಕ್ಸ್ ಬ್ರಾಕೆಟ್ ಹತ್ತಿರಕ್ಕೂ ಇವರು ಬರಲ್ಲ. ಹಾಗಾಗಿ ಅವರು ಮಾಡೋ ಸಂಪಾದನೆ ಬ್ಲ್ಯಾಕ್ ಮನಿ ಅಂತ ಅನಿಸ್ಕೊಳ್ಳಲ್ಲ, ಯಾಕೆಂದ್ರೆ ಅವರು ಟ್ಯಾಕ್ಸ್ ಕಟ್ಟುವಷ್ಟು ಆದಾಯವನ್ನೇ ಮಾಡ್ತಿರಲ್ಲ. ಆದ್ರೆ ಇದೇ ಇನ್ಫಾರ್ಮಲ್ ಸೆಕ್ಟರ್ ನಲ್ಲಿ ಕೆಲವು ತುಂಬಾ ಚೆನ್ನಾಗಿ ಹಣ ಮಾಡ್ತಿರ್ತಾರೆ. ಆದ್ರೆ ಆದಾಯನ ಗೌರ್ಮೆಂಟ್ ಹತ್ರ ರಿಪೋರ್ಟ್ ಮಾಡಲ್ಲ, ಅಂದ್ರೆ ಲೆಕ್ಕ ತೋರಿಸಲ್ಲ. ಈ ರೀತಿ ಲೆಕ್ಕಕ್ಕೆ ಬರದೇ ಇರೋ ಹಣನೇ ಕೊನೆಗೆ ಬ್ಲ್ಯಾಕ್ ಇನ್ಕಮ್ ಆಗಿ ಬದಲಾಗುತ್ತೆ. ಗ್ಲೋಬಲ್ ಲೆವೆಲ್ ನಲ್ಲಿ ನೋಡಿದ್ರೆ ಚೀನಾದಲ್ಲಿ ಸುಮಾರು $3.6 ಟ್ರಿಲಿಯನ್ ನಷ್ಟು ದೊಡ್ಡ ಮಟ್ಟದ ಶ್ಯಾಡೋ ಎಕಾನಮಿ ಇದೆ. ಅಮೆರಿಕದಲ್ಲಿ $1.4 ಟ್ರಿಲಿಯನ್ ಇದ್ರೆ ನಮ್ಮ ಭಾರತದಲ್ಲಿ ಅದು $931 ಬಿಲಿಯನ್ ನಷ್ಟಿದೆ. ಇದರ ಅರ್ಥ ಏನಂದ್ರೆ ಇಂಡಿಯಾದ ಒಟ್ಟು GDPಯಲ್ಲಿ 26% ಭಾಗ ಈ ಶ್ಯಾಡೋ ಎಕಾನಮಿಯಿಂದ ಅಂದ್ರೆ ಲೆಕ್ಕಕ್ಕೆ ಸಿಗದ ವ್ಯವಹಾರಗಳಿಂದ ಬರ್ತಿದೆ. ಆದ್ರೆ ನೀವು ಹಿಂದಿನ ಹಿಸ್ಟ್ರಿ ನೋಡಿದ್ರೆ 1970ರ ಕಾಲವನ್ನು ನೋಡಿ. ಅವತ್ತು ಈ ಶ್ಯಾಡೋ ಎಕಾನಮಿ ನಮ್ಮ ದೇಶದ GDPಯ 64% ನಷ್ಟಿತ್ತು. ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಬಿಸ್ನೆಸ್ ಲೆಕ್ಕಕ್ಕೆ ಇರ್ತಿರ್ಲಿಲ್ಲ. ಆಮೇಲೆ 1997 ಬರೋ ಹೊತ್ತಿಗೆ ಇದು 44%ಗೆ ಇಳಿಕೆ ಆಯಿತು. ಆದ್ರೆ ಮತ್ತೆ 2013ರ ಸುಮಾರಿಗೆ ಅದು GDPಯ 52%ಗೆ ಜಂಪ್ ಆಯಿತು. ಆದ್ರೆ ಇವತ್ತು ಈ ಶ್ಯಾಡೋ ಎಕಾನಮಿ 26%ಗೆ ಇಳಿದಿದೆ. ಅಂದ್ರೆ ತುಂಬಾ ವ್ಯವಹಾರಗಳು ಈಗ ಅಫಿಷಿಯಲ್ ಆಗಿ ಲೆಕ್ಕಕ್ಕೆ ಬರ್ತಿವೆ. ಬಟ್ ನೌ ದ ಕ್ವೆಶ್ಚನ್ ಈಸ್, ಬ್ಲ್ಯಾಕ್ ಮನಿ ಹೇಗೆ ಜನರೇಟ್ ಆಗುತ್ತೆ? ಅದು ಇಂದಿಗೂ ಏಕೆ ಕಂಪ್ಲೀಟ್ ಆಗಿ ಎರಾಡಿಕೇಟ್ ಆಗಿಲ್ಲ? ಆಕ್ಚುಲಿ ಈ ಕತೆ ಸ್ಟಾರ್ಟ್ ಆಗೋದು ಸ್ವಾತಂತ್ರ್ಯ ನಂತರದ ಲೈಸೆನ್ಸ್ ರಾಜ್ನಿಂದ. The British Raj was gone. Now people were subjected to the permit Raj. The government of India went into business in a big way, and they decided to control whatever was there in the private sector also. It used to take us about 12 to 24 months and about 50 visits to Delhi to get a license to import a computer worth $1,500. ಇಂಡಿಯಾ ಇಂಡಿಪೆಂಡೆಂಟ್ ಆದ ಮೇಲೆ ಸೋಷಿಯಲಿಸ್ಟ್ ಪ್ಲಾನ್ಡ್ ಎಕಾನಮಿ ಅನ್ನೋ ಸಿಸ್ಟಮ್ ಅಳವಡಿಸ್ಕೊಡ್ತು. ಇಲ್ಲಿ ಪ್ರತಿಯೊಂದನ್ನು ಗೌರ್ಮೆಂಟ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿತ್ತು. ಯಾರು ಯಾವ ಪ್ರಾಡಕ್ಟ್ ತಯಾರಿಸಬೇಕು, ಅದರ ಕ್ವಾಂಟಿಟಿ ಎಷ್ಟಿರಬೇಕು ಮತ್ತು ಅದರ ಪ್ರೈಸ್ ಎಷ್ಟಿರಬೇಕು ಅನ್ನೋದನ್ನ ಗೌರ್ಮೆಂಟ್ ಡಿಸೈಡ್ ಮಾಡ್ತಿತ್ತು. ನಿಮಗೆ ಒಂದು ಬಿಸ್ನೆಸ್ ಐಡಿಯಾ ಇದ್ರೂ ಸಾಲದು, ಪ್ರತಿಯೊಂದು ಸ್ಟೆಪ್ ನಲ್ಲೂ ನಿಮಗೆ ಸರ್ಕಾರದ ಅಫಿಷಿಯಲ್ ಲೈಸೆನ್ಸ್ ಬೇಕೇ ಬೇಕಿತ್ತು. ನಿಮಗೆ ಒಂದು ಹೊಸ ಫ್ಯಾಕ್ಟರಿ ಓಪನ್ ಮಾಡ್ಬೇಕಾ, ಲೈಸೆನ್ಸ್ ತಗೊಳ್ಳಿ. ಸಣ್ಣ ಅಂಗಡಿ ಇಡ್ಬೇಕಾ, ಅಲ್ಲಿಗೂ ಲೈಸೆನ್ಸ್. ಇನ್ನು ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ ಅಂತ ಉತ್ಪಾದನೆ ಜಾಸ್ತಿ ಮಾಡ್ಬೇಕಾ, ಅದಕ್ಕೂ ಪರ್ಮಿಷನ್ ಬೇಕಿತ್ತು. ಈ ಲೈಸೆನ್ಸ್ ಸೈಕಲ್ ನಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಸ್ನೆಸ್ ತುಂಬಾ ಸ್ಲೋ ಆಯಿತು. ಇದರ ಪರಿಣಾಮವಾಗಿ ದೇಶದಲ್ಲಿ ವಸ್ತುಗಳ ಶಾರ್ಟೇಜ್ ಶುರುವಾಯಿತು. ಫಾರ್ ಎಕ್ಸಾಂಪಲ್ 1970ರ ಕಾಲದಲ್ಲಿ ಒಂದು ಬಜಾಜ್ ಚೇತಕ್ ಸ್ಕೂಟರ್ ಬೆಲೆ ಕೇವಲ 10,000 ಇತ್ತು. ಆದ್ರೆ ಅದು ಡಿಮಾಂಡ್ ಎಷ್ಟಿತ್ತಂದ್ರೆ ನೀವು ಸ್ಕೂಟರ್ ಬುಕ್ ಮಾಡಿದ್ರೆ ಅದನ್ನ ತಗೊಳ್ಳೋಕೆ ಬರೋಬ್ಬರಿ 10 years ವೇಟಿಂಗ್ ಪೀರಿಯಡ್ ಇರ್ತಿತ್ತು. ಇಷ್ಟು ವರ್ಷ ಕಾಯೋಕೆ ಆಗದಿದ್ದಾಗ ಜನ ಏನ್ ಮಾಡ್ತಿದ್ರು ಗೊತ್ತಾ? ಯಾರ ಹತ್ತಿರ ಸ್ಕೂಟರ್ ಇತ್ತೋ ಅವರು ಅದನ್ನ 10,000ಕ್ಕೆ ತಗೊಂಡು ಅರ್ಜೆಂಟ್ ಬೇಕಿರೋರಿಗೆ ಬ್ಲ್ಯಾಕ್ ಮಾರ್ಕೆಟ್ ನಲ್ಲಿ 18ರಿಂದ 20,000ಕ್ಕೆ ಮಾರ್ತಿದ್ರು. ಈ ರೀತಿ ಮಾಡೋದ್ರಿಂದ ಪ್ರತಿಯೊಂದು ಸೇಲ್ ನಲ್ಲೂ ಎಕ್ಸ್ಟ್ರಾ 8ರಿಂದ 10,000 ಬರ್ತಿತ್ತು. ಈ ಎಕ್ಸ್ಟ್ರಾ ಹಣ ಎಲ್ಲಿಯೂ ಲೆಕ್ಕಕ್ಕೆ ಬರ್ತಿರಲ್ಲ. ಇದನ್ನೇ ಬ್ಲ್ಯಾಕ್ ಇನ್ಕಮ್ ಅನ್ನೋದು. ಜಸ್ಟ್ ಲೈಕ್ ದಿ ಸ್ಕೂಟರ್, ಒಬ್ಬ ಬಿಲ್ಡರ್ಗೆ ತನ್ನ ಕನ್ಸ್ಟ್ರಕ್ಷನ್ಗೆ 100 ಟನ್ಸ್ ಆಫ್ ಸಿಮೆಂಟ್ ಬೇಕಿದ್ರೆ ಮಾರುಕಟ್ಟೆಯಲ್ಲಿ ಗವರ್ಮೆಂಟ್ ಕೋಟಾದಿಂದ ಕೇವಲ 40 ಟನ್ ಮಾತ್ರ ಸಿಕ್ತಿತ್ತು. ಆದ್ರೆ ಕೆಲಸ ನಿಲ್ಸೋಕೆ ಆಗಲ್ಲ. ಹಾಗಾಗಿ ಆ ಬಿಲ್ಡರ್ಸ್ ಉಳಿದ 60 ಟನ್ ಸಿಮೆಂಟ್ ಅನ್ನ ಜಾಸ್ತಿ ಹಣ ಕೊಟ್ಟು ಬ್ಲ್ಯಾಕ್ ಮಾರ್ಕೆಟ್ ನಿಂದ ತಗೊಳ್ತಿದ್ರು. ಈ ರೀತಿ ಪ್ರತಿಯೊಂದಕ್ಕೂ ಕಂಟ್ರೋಲ್ ಇದ್ದಿದ್ದರಿಂದ ಬಿಸ್ನೆಸ್ ನಲ್ಲಿ ಸರ್ವೈವ್ ಆಗಿ, ಅಂದ್ರೆ ಉಳಿದುಕೊಳ್ಳುವುದಕ್ಕೋಸ್ಕರ ಲಂಚ ಕೊಡೋದು ಮತ್ತು ಭ್ರಷ್ಟಾಚಾರ ಮಾಡೋದು ನಾರ್ಮಲ್ ಆಗ್ಬಿಡ್ತು. ಕೊನೆಗೆ ಪರಿಸ್ಥಿತಿ ಹೇಗಾಯ್ತಂದ್ರೆ, ಬಿಸ್ನೆಸ್ ಮಾಡಬೇಕು ಅಂದ್ರೆ ಡಿಸ್ಹಾನೆಸ್ಟಿ ಅಥವಾ ಅಪ್ರಾಮಾಣಿಕತೆ ಅನ್ನೋದು ಒಂದು ಕಂಪಲ್ಷನ್ ಆಗಿ ಆಗೋಯ್ತು. ಬ್ಲ್ಯಾಕ್ ಮನಿ ಕ್ರಿಯೇಟ್ ಆಗೋಕೆ ಎರಡನೇ ಮುಖ್ಯ ಕಾರಣ ಅಂದ್ರೆ ಅದು ಎಕ್ಸ್ಟ್ರೀಮ್ ರೇಟ್ ಆಫ್ ಟ್ಯಾಕ್ಸಸ್, ಅಂದ್ರೆ ಗೌರ್ಮೆಂಟ್ ವಿಧಿಸುತ್ತಿದ್ದ ಅತಿಯಾದ ತೆರಿಗೆ ದರಗಳು. ಯು ವಿಲ್ ಬಿ ಶಾಕ್ ಟು ನೋ 1974 ಮತ್ತೆ 75 ಆ ಕಾಲದಲ್ಲಿ ಭಾರತದಲ್ಲಿ ಇನ್ಕಮ್ ಟ್ಯಾಕ್ಸ್ ಬರೋಬ್ಬರಿ 98% ಇತ್ತು. ಅಂದ್ರೆ ನೀವು ಕಷ್ಟಪಟ್ಟು ₹100 ಗಳಿಸಿದ್ರೆ ಅದರಲ್ಲಿ ₹98 ಗೌರ್ಮೆಂಟ್ಗೆ ಕೊಡಬೇಕಿತ್ತು. ಇದು ಸಾಲದು ಅಂತ ಇದರ ಜೊತೆಗೆ 8% ವೆಲ್ತ್ ಟ್ಯಾಕ್ಸ್ ಮತ್ತು ಯಾರಾದರೂ ತೀರಿ ಹೋದಾಗ ಅವರ ಆಸ್ತಿ ಮೇಲೆ 80% ಎಸ್ಟೇಟ್ ಡ್ಯೂಟಿ ಕಟ್ಟಬೇಕಿತ್ತು. ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿದ ಮೇಲೆ ಕೈಗೆ ಬಿಡಿಗಾಸು ಸಿಗಲ್ಲ ಅಂತ ಜನ ಏನ್ ಮಾಡ್ತಿದ್ರು ಅಂದ್ರೆ ಟ್ಯಾಕ್ಸ್ ಕಟ್ಟೋದನ್ನೇ ತಪ್ಪಿಸಿ ಕೋಟ್ಯಂತರ ರೂಪಾಯಿ ಉಳಿಸೋಕೆ ಬೇರೆ ಬೇರೆ ತರಹದ ಉಪಾಯಗಳನ್ನ ಹುಡ್ಕೊಂಡ್ರು. ಇದರಲ್ಲಿ ಅತ್ಯಂತ ಸುಲಭವಾದ ದಾರಿ ಅಂದ್ರೆ ಅದು ರಿಯಲ್ ಎಸ್ಟೇಟ್. ನೀವು ಯಾವ್ದಾದ್ರು ಪ್ರಾಪರ್ಟಿ ಮಾಡಬೇಕು ಅಂತಂದ್ರೆ ಅಲ್ಲಿ 2 ರೇಟ್ ಇರುತ್ತೆ.
ಒಂದು ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ಸರ್ಕಲ್ ರೇಟ್, ಇನ್ನೊಂದು ನಿಜವಾಗಿಯೂ ಮಾರಾಟ ಆಗೋ ಮಾರ್ಕೆಟ್ ರೇಟ್. ಫಾರ್ ಎಕ್ಸಾಂಪಲ್, ಒಂದು ಫ್ಲಾಟ್ ನ ನಿಜವಾದ ಬೆಲೆ ಅಂದ್ರೆ ಮಾರ್ಕೆಟ್ ರೇಟ್ 1 ಕೋಟಿ ಇದೆ ಅನ್ಕೊಳ್ಳಿ, ಆದ್ರೆ ಅದರ ಸರ್ಕಾರಿ ಬೆಲೆ ಅಂದ್ರೆ ಸರ್ಕಲ್ ರೇಟ್ ಬರೀ 50 ಲಕ್ಷ ಇರುತ್ತೆ. ಈಗ ಡೀಲ್ ಹೇಗಾಗುತ್ತೆ ಅಂದ್ರೆ ಅಫಿಷಿಯಲ್ ಆಗಿ ಲೆಕ್ಕಕ್ಕೆ ಬರೋದು ಆ 50 ಲಕ್ಷ ಮಾತ್ರ, ಉಳಿದ ಇನ್ನೂ 50 ಲಕ್ಷ ಅನ್ನೊಂದು ಕ್ಯಾಶ್ ರೂಪದಲ್ಲಿ ಕೊಡಲಾಗುತ್ತೆ. ಈ ಡೀಲಿಂದ ಏನಾಗುತ್ತೆ ಅಂದ್ರೆ ಬೈಯರ್ ತನ್ನ ಹತ್ತಿರ ಇರೋ ಬ್ಲಾಕ್ ಮನಿನ ಆಸ್ತಿ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನ ಲೀಗಲ್ ಪ್ರಾಪರ್ಟಿ ಆಗಿ ಮಾಡ್ಕೊತಾನೆ. ಇತ್ತ ಸೆಲ್ಲರ್ಗೆ ಆ 50 ಲಕ್ಷದ ಮೇಲೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಇರಲ್ಲ. ಅದು ಅವನಿಗೂ ಲಾಭ, ಇಲ್ಲಿ ತಗೊಂಡವನಿಗೂ ಲಾಭ, ಮಾರಿದವನಿಗೂ ಲಾಭ. ಆದ್ರೆ ಸರ್ಕಾರಕ್ಕೆ ಎಕ್ಸ್ಟ್ರಾ 50 ಲಕ್ಷದ ಮೇಲೆ ಬರಬೇಕಾದ ಟ್ಯಾಕ್ಸ್ ಲಾಸ್ ಆಗುತ್ತೆ. ರಿಪೋರ್ಟ್ಸ್ ಪ್ರಕಾರ ಇವತ್ತಿಗೂ ಸಿಟಿಗಳಲ್ಲಿ ನಡೆಯೋ ಪ್ರಾಪರ್ಟಿ ಡೀಲ್ಸ್ ನಲ್ಲಿ 30ರಿಂದ 40% ವ್ಯವಹಾರ ಇನ್ನೂ ಕೂಡ ಈ ಬ್ಲ್ಯಾಕ್ ಮನಿ ಅಂದ್ರೆ ನಗದು ರೂಪದಲ್ಲೇ ನಡೀತಿದೆ. ಇದೇ ಬ್ಲ್ಯಾಕ್ ಮನಿ ಇರೋ ಮೇನ್ ಸೋರ್ಸ್. ಮುಂದಿನ ದೊಡ್ಡ ಐಡಿಯಾ ಅಂದ್ರೆ ಈ ರೌಂಡ್ ಟ್ರಿಪ್ಪಿಂಗ್ ಅನ್ನೋ ಟೆಕ್ನಿಕ್. ಹೆಸರೇ ಹೇಳೋ ಹಾಗೆ ಹಣ ಒಂದು ರೌಂಡ್ ಹೊಡೆದು ವಾಪಸ್ ಬರೋದು. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಂಡಿಯಾದಲ್ಲಿ ಇರೋ ಬ್ಲ್ಯಾಕ್ ಮನಿನ ಕಳ್ಳ ದಾರಿಯಲ್ಲಿ ಮಾರಿಷಸ್, ಸಿಂಗಾಪುರ್ ಅಥವಾ ಯಮನ್ ಐಲ್ಯಾಂಡ್ಸ್ ನಂತಹ ಟ್ಯಾಕ್ಸ್ ಹೆವೆನ್ಸ್ ದೇಶಗಳಿಗೆ ಕಳಿಸ್ತಾರೆ. ಟ್ಯಾಕ್ಸ್ ಹೆವೆನ್ಸ್ ಅಂದ್ರೆ ಬೇರೆ ಏನು ಅಲ್ಲ, ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಇರಲ್ಲ ಅಥವಾ ತುಂಬಾ ಕಮ್ಮಿನೇ ಇರುತ್ತೆ. ಅಂದ್ರೆ ಹಣ ಇಡೋಕೆ ಒಂದು ಸ್ವರ್ಗ ಇದ್ದ ಹಾಗೆ. ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅಲ್ಲಿನ ಗೌರ್ಮೆಂಟ್ ಈ ಹಣ ಯಾರದ್ದು, ಎಲ್ಲಿಂದ ಬಂತು ಅನ್ನೋ ಇನ್ಫಾರ್ಮೇಶನ್ ತುಂಬಾ ಸೀಕ್ರೆಟ್ ಆಗಿ ಇಡತ್ತೆ, ಯಾರಿಗೂ ಹೇಳಲ್ಲ. ವಿದೇಶಗಳಲ್ಲಿ ಈ ಹಣವನ್ನ ಇಟ್ಟುಕೊಳ್ಳಲು ಶೆಲ್ ಕಂಪನೀಸ್ ಅನ್ನೋ ಹೆಸರಿಗೆ ಮಾತ್ರ ಇರೋ ಕಂಪನಿಗಳನ್ನ ಶುರು ಮಾಡ್ತಾರೆ. ಆಮೇಲೆ ಅದೇ ಕಂಪನಿಗಳು ನಮ್ಮ ದೇಶದ ಹಣವನ್ನೇ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ವಿದೇಶಿ ಹೂಡಿಕೆ ಹೆಸರಲ್ಲಿ ಮತ್ತೆ ಇಂಡಿಯಾಕ್ಕೆ ವಾಪಸ್ ತರ್ತವೆ. ಪೇಪರ್ ಮೇಲೆ ನೋಡಿದ್ರೆ ಯಾರೋ ಫಾರಿನ್ ಇನ್ವೆಸ್ಟರ್ ಇಂಡಿಯಾಗೆ ಹಣ ಹಾಕ್ತಿದ್ದಾರೆ ಅನ್ಸುತ್ತೆ, ಆದ್ರೆ ರಿಯಾಲಿಟಿ ಏನಂದ್ರೆ ಅದು ಇಲ್ಲಿಂದಲೇ ಹೋದ ಬ್ಲ್ಯಾಕ್ ಮನಿ ಆಗಿರುತ್ತೆ. ಈ ಪ್ರಕ್ರಿಯೆಯಲ್ಲಿ ಕಂಪನಿಗಳು ಫೇಕ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಲ್ಗಳನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡದೇನೆ ಅಥವಾ ತುಂಬಾ ಜಾಸ್ತಿ ಬೆಲೆ ತೋರಿಸಿ ಬಿಲ್ ಮಾಡಿ ಹಣವನ್ನ ರೌಂಡ್ ಹೊಡೆಸಿ ಅದನ್ನೇ ವೈಟ್ ಮನಿ ಅಂದ್ರೆ ಲೀಗಲ್ ಹಣವಾಗಿ ಬದಲಾಯಿಸ್ಕೊಳ್ತಾರೆ. ಬ್ಲ್ಯಾಕ್ ಮನಿ ಅಡಗಿಸಿಡೋಕೆ ಇರೋ 3ನೇ ದಾರಿ ಅಂದ್ರೆ ಅದು ಗೋಲ್ಡ್ ಮತ್ತು ಈ ಹವಾಲಾ ಟೆಕ್ನಿಕ್. ಇನ್ ದಿ 70s and 80s ಕಂಪು ಹಣವನ್ನ ಸಾಗಿಸೋದಕ್ಕೆ ಇದೇ ಅತ್ಯಂತ ದೊಡ್ಡ ಮೇಜರ್ ರೂಟ್ ಆಗಿತ್ತು. ಉದಾಹರಣೆಗೆ ಮುಂಬೈನಲ್ಲಿರೋ ಒಬ್ಬ ವ್ಯಕ್ತಿ ತನ್ನ ಕಪ್ಪು ಹಣವನ್ನ ಇಲ್ಲಿರೋ ಒಬ್ಬ ಹವಾಲಾ ಏಜೆಂಟ್ಗೆ ಕೊಡ್ತಿದ್ದ. ಆ ಏಜೆಂಟ್ ದುಬೈನಲ್ಲಿ ಇರೋ ತನ್ನ ಕಾಂಟ್ಯಾಕ್ಟ್ ಬಳಸಿ ಅಲ್ಲಿ ಗೋಲ್ಡ್ ಖರೀದಿ ಮಾಡಿ ಅದನ್ನ ಕದ್ದು ಮುಚ್ಚಿ ಅಂದ್ರೆ ಸ್ಮಗ್ಲಿಂಗ್ ಮೂಲಕ ಇಂಡಿಯಾಕ್ಕೆ ತರಿಸ್ತಿದ್ದ. ಹೀಗೆ ಬಂದ ಚಿನ್ನ ಕೊನೆಗೆ ದೊಡ್ಡ ದೊಡ್ಡ ಶ್ರೀಮಂತರ ಪ್ರೈವೇಟ್ ಲಾಕರ್ ಸೇರ್ಕೊಳ್ತಿತ್ತು. ಅಂದ್ರೆ ಹಣ ಈಗ ಚಿನ್ನದ ರೂಪದಲ್ಲಿ ಸೇಫ್ ಆಗಿ ಹೈಡ್ ಆಗ್ಬಿಡ್ತಿತ್ತು. ರಿಪೋರ್ಟ್ಸ್ ಪ್ರಕಾರ ಆ ಕಾಲದಲ್ಲಿ ಇಂಡಿಯಾಕ್ಕೆ ಬರ್ತಿದ್ದ ಚಿನ್ನದಲ್ಲಿ 30ರಿಂದ 70% ಭಾಗ ಬರೀ ಸ್ಮಗ್ಲಿಂಗ್ ಅಥವಾ ಕಳ್ಳ ದಾರಿಯಲ್ಲೇ ಬರ್ತಿತ್ತು. ಜೊತೆಗೆ ಗಲ್ಫ್ ನಿಂದ ಪ್ರತಿದಿನ 200 ಕೋಟಿ ನಗದು ಹವಾಲಾ ಮಾರ್ಗದ ಮೂಲಕ ಗೋಲ್ಡ್ ಪರ್ಚೇಸ್ ನಲ್ಲಿ ಬಳಕೆ ಆಗ್ತಿತ್ತು ಎಂದು ಹೇಳಲಾಗುತ್ತದೆ. ದೀಸ್ ಆರ್ ದಿ ಸೋರ್ಸಸ್ ಆಫ್ ಬ್ಲ್ಯಾಕ್ ಎಕಾನಮಿ ಇನ್ ಇಂಡಿಯಾ. ಹಾಗಾಗಿ ನಮ್ಮ ದೇಶದಲ್ಲಿ ಈ ಬ್ಲ್ಯಾಕ್ ಮನಿ ಅನ್ನೋದು ಮೇನ್ ಆಗಿ ರಿಯಲ್ ಎಸ್ಟೇಟ್, ಗೋಲ್ಡ್, ಹವಾಲಾ ಮತ್ತು ಈ ಟ್ಯಾಕ್ಸ್ ಹೆವೆನ್ಸ್ ಇಂದಲೇ ಶುರುವಾಗೋದು. ಹಾಗಾದ್ರೆ ಬ್ಲ್ಯಾಕ್ ಎಕಾನಮಿಯನ್ನ ತಡೆಯಲು ಸರ್ಕಾರ ಏನ್ ಮಾಡ್ತಿದೆ? ಎಷ್ಟೇ ಪ್ರಯತ್ನ ಪಟ್ಟರು ಬ್ಲ್ಯಾಕ್ ಎಕಾನಮಿಯನ್ನ ಯಾಕೆ ತಡೆಯೋಕಾಗ್ತಿಲ್ಲ? ಸೆಂಟ್ರಲ್ ಗವರ್ಮೆಂಟ್ ಕೂಡ ಡಿಮಾನಿಟೈಸೇಷನ್ ಮೂಲಕ ಬ್ಲ್ಯಾಕ್ ಮನಿಯನ್ನ ಹೋಗಲಾಡಿಸಲು ಪ್ರಯತ್ನಿಸಿತು. 8 नवंबर 2016 रात्रि को 12 बजे से 500 रुपए और 1000 रुपए के करेंसी नोट लीगल टेंडर नहीं रहेंगे. भ्रष्टाचार, काले धन के खिलाफ ये लड़ाई कभी रुकने वाली नहीं है. हम जड़ मूल से उसको उखाड़ करके रहने वाले. ಆದ್ರೆ 99.3% ನೋಟುಗಳು ಮತ್ತೆ ಸರ್ಕಾರದ ಬಳಿಗೆ ಬಂದವು. ಎಕನಾಮಿಸ್ಟ್ ಹೇಳುವಂತೆ ಬ್ಲ್ಯಾಕ್ ವೆಲ್ತ್ ನ ಅಲ್ಪ ಭಾಗ ಮಾತ್ರ ಕ್ಯಾಶ್ ರೂಪದಲ್ಲಿರುತ್ತದೆ ಮತ್ತು ಹೆಚ್ಚಿನ ಬ್ಲ್ಯಾಕ್ ವೆಲ್ತ್ ಅನ್ನು ಗೋಲ್ಡ್, ಲ್ಯಾಂಡ್ ಮತ್ತು ವಿದೇಶಿ ವಿನಿಮಯದಲ್ಲಿ ಅಡಗಿರಿಸಲಾಗುತ್ತದೆ. ಆದ್ದರಿಂದ ಡಿಮಾನಿಟೈಸೇಷನ್ ಬ್ಲ್ಯಾಕ್ ಮನಿಯ ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಮೇಲಿನ ದಾಳಿ ಮಾತ್ರ ಆಗಿತ್ತು. ಇವಾಗ ಪ್ರಶ್ನೆ ಏನಂದ್ರೆ ಕ್ಯಾಶ್ಗೆ ಬದಲಾಗಿ ಸರ್ಕಾರಗಳು ಬ್ಲ್ಯಾಕ್ ಎಕಾನಮಿಯನ್ನ ತಡೆಯಲು ಯಾವ ಯಾವ ಪಾಲಿಸಿಗಳನ್ನು ಮಾಡಿವೆ ಅನ್ನೋದು. 1962 ಮತ್ತು 68ರಲ್ಲಿ ಸರ್ಕಾರಗಳು ಗೋಲ್ಡ್ ಕಂಟ್ರೋಲ್ ಆರ್ಡರ್ ಮತ್ತು ಗೋಲ್ಡ್ ಕಂಟ್ರೋಲ್ ಆಕ್ಟ್ ಅನ್ನ ಜಾರಿಗೆ ತಂದವು. ಇದರಿಂದ ಗೋಲ್ಡ್ ಬಾರ್ಸ್ ಮತ್ತು ಗೋಲ್ಡ್ ಕಾಯಿನ್ಸ್ ಇಟ್ಕೊಳ್ಳೋದು ಇಲ್ಲಿಗಲ್ ಆಯ್ತು. ಆದ್ರೆ ಇಲ್ಲಿ ಸ್ಮಗ್ಲಿಂಗ್ ಕಡಿಮೆ ಆಗೋದ್ರ ಬದಲು ಜಾಸ್ತಿ ಆಗೋಕೆ ಶುರುವಾಯಿತು. 1971ರ RBI ರಿಪೋರ್ಟ್ ಪ್ರಕಾರ 30ರಿಂದ 70% ಗೋಲ್ಡ್ ಸ್ಮಗ್ಲಿಂಗ್ ಮುಖಾಂತರ ಭಾರತಕ್ಕೆ ಬರ್ತಿತ್ತು. ನಂತರ ಬಂದಿದೆ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ 1973. ಇದರಲ್ಲಿ ಫಾರಿನ್ ಕರೆನ್ಸಿಯನ್ನ ಬೈ ಮಾಡೋದು ಮತ್ತು ಸೇಲ್ ಮಾಡೋದನ್ನ ಬ್ಯಾನ್ ಮಾಡಲಾಯಿತು. ಅಂಡ್ ಇಷ್ಟೊಂದು ಓವರ್ ರೆಗ್ಯುಲೇಷನ್ ಇಂದ ಹವಾಲಾ ನೆಟ್ವರ್ಕ್ 3ರಿಂದ 4% ಇನ್ಕ್ರೀಸ್ ಕೂಡ ಆಯಿತು. ಇದರಿಂದ ನಮ್ಗೆ ಅರ್ಥ ಆಗೋದೇನು, ಯಾವಾಗ ಗವರ್ಮೆಂಟ್ ಬ್ಲ್ಯಾಕ್ ಮನಿ ಮೇಲೆ ಇಂಪೋಸಿಷನ್ ಹಾಕೋಕೆ ಟ್ರೈ ಮಾಡುತ್ತೋ ಅವಾಗೆಲ್ಲ ಸ್ಮಗ್ಲಿಂಗ್ ಅಂಡ್ ಬ್ಲ್ಯಾಕ್ ಎಕಾನಮಿ ಜಾಸ್ತಿನೇ ಆಗ್ತಾ ಹೋಯ್ತು. ಇನ್ಫ್ಯಾಕ್ಟ್ ಗೋಲ್ಡ್ ಮತ್ತೆ ಫಾರೆಕ್ಸ್ ಬ್ಯಾನ್ ಇಂದ ಇದು ಒಂದು ಪ್ಯಾರಲಲ್ ಸಿಸ್ಟಮ್ ಅನ್ನೇ ಸ್ಥಾಪನೆ ಮಾಡ್ಬಿಡ್ತು. ಹಾಗಾದ್ರೆ ಮೋದಿ ಅವರ ಸರ್ಕಾರ ಡಿಮಾನಿಟೈಸೇಷನ್ ಬದಲು ಬ್ಲ್ಯಾಕ್ ಎಕಾನಮಿ ತಡೆಯಲು ಯಾವ ಯಾವ ಲಾಗಳನ್ನು ಮಾಡಿವೆ? ಹಾಗೆ ನೋಡಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಈ ಬ್ಲ್ಯಾಕ್ ಎಕಾನಮಿ ತಡೆಯಲು ದೊಡ್ಡ ದೊಡ್ಡ ಸ್ಟೆಪ್ಗಳನ್ನೇ ತಗೊಂಡಿವೆ. ಅದರಲ್ಲಿ ಸರ್ಕಾರವು ರೌಂಡ್ ಟ್ರಿಪ್ಪಿಂಗ್ ತಡೆಯಲು ಮಾರಿಷಸ್, ಸೈಪ್ರಸ್ ಮತ್ತು ಸಿಂಗಾಪುರದೊಂದಿಗೆ
DTAA ಅಂದ್ರೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅನ್ನು ಅಮೆಂಡ್ ಮಾಡಿದೆ. ಮೊದಲು ಮಾರಿಷಸ್ ನಲ್ಲಿ 0% ಟ್ಯಾಕ್ಸ್ ಇರ್ತಿತ್ತು. ಈಗ ಭಾರತ ಸರ್ಕಾರವು ನೀವು ಅಲ್ಲಿ ಶೇರ್ಗಳನ್ನು ಸೇಲ್ ಮಾಡಿ ಲಾಭ ಗಳಿಸಿದರೆ ಭಾರತದಲ್ಲೂ ಟ್ಯಾಕ್ಸ್ ಕಟ್ಟಬೇಕು ಎಂದು ಹೇಳಿದೆ. ಆದರೆ ಕಪ್ಪು ಹಣದ ವ್ಯಾಪಾರಿಗಳು ಇನ್ನೂ ಚಾಲಾಕಿಗಳಾಗಿದ್ದಾರೆ. ಅವರು ಡೆರಿವೇಟಿವ್ಸ್ ಮತ್ತು ಮ್ಯೂಚುವಲ್ ಫಂಡ್ಗಳ ಮೂಲಕ ಹಣವನ್ನು ರೊಟೇಟ್ ಮಾಡಲು ಪ್ರಾರಂಭಿಸಿದ್ದಾರೆ. 2016ರಲ್ಲಿ ಸರ್ಕಾರವು ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್ ಜಾರಿ ಮಾಡಿತು. जिन लोगों के पास अनडिस्क्लोज इनकम है उनके लिए भारत सरकार ने एक मौका दिया है कि आप अपनी अघोषित आय को घोषित कीजिए. मैंने ये भी वादा किया है कि स्वेच्छा से जो अपने मिल्कत के संबंध में अघोषित आय के संबंध में सरकार को अपनी जानकारी दे देंगे तो सरकार किसी भी प्रकार की जांच नहीं करेगी. ಸೊ ಬೇಸಿಕಲಿ ನೋ ಜೈಲ್, ನೋ ಕೇಸ್, ನೋ ಪ್ರಾಸಿಕ್ಯೂಷನ್. ಇದರಿಂದ 65,000 ಕೋಟಿ ಹೊರ ಬಂತು. ಆದ್ರೆ ಬ್ಲಾಕ್ ಎಕಾನಮಿ ಇದಕ್ಕಿಂತ ದೊಡ್ಡದಾಗಿ ಬೆಳೆದಿತ್ತು. ನಂತರ ಬೇನಾಮಿ ಟ್ರಾನ್ಸಾಕ್ಷನ್ ಆಕ್ಟ್ ನ 2016ರಲ್ಲಿ ಅಮೆಂಡ್ ಮಾಡಲಾಯಿತು. ಮೊದಲು ಜನರು ಏನ್ ಮಾಡ್ತಿದ್ರು ಅಂದ್ರೆ ಡ್ರೈವರ್ ಅಥವಾ ಅವರ ಮನೆಯವರ ಕೆಲಸದ ಹೆಸರಿನಲ್ಲಿ ಪ್ರಾಪರ್ಟಿ ತಗೊಳ್ತಿದ್ರು. ಆನ್ ಪೇಪರ್ ಪ್ರಾಪರ್ಟಿ ಅವ್ರದೇ, ಆದ್ರೆ ಆ ಪ್ರಾಪರ್ಟಿಯ ಅಸಲಿ ಮಾಲೀಕ ಬೇರೆ ಯಾರೋ ಇರ್ತಿದ್ರು. ಈಗ ಅದನ್ನು ಕ್ರೈಮ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು 7 ವರ್ಷಗಳ ಕಾಲ ಜೈಲು ಶಿಕ್ಷೆಯೂ ಇದೆ. ಹಾಗಾದ್ರೆ ಇಷ್ಟೆಲ್ಲ ಆದರೂ ಬ್ಲ್ಯಾಕ್ ಮನಿ ಕಡಿಮೆಯಾಗಿದೆಯೇ? ಇನ್ಫ್ಯಾಕ್ಟ್ ಬ್ಲ್ಯಾಕ್ ವೆಲ್ತ್ ಮೇಂಟೈನ್ ಮಾಡೋದು ಕಷ್ಟ ಆಗಿದೆ. ಆದ್ರೆ ಇವತ್ತಿಗೂ ಸೋ ಕಾಲ್ಡ್ ದೊಡ್ಡ ದೊಡ್ಡ ಜನರು ಇನ್ನೂ ಲೂಪ್ ಹೋಲ್ಸ್ ಗಳನ್ನ ಹುಡುಕ್ತಲೇ ಇದ್ದಾರೆ. ಸರ್ಕಾರ ತನ್ನ ಶಕ್ತಿ ಮೀರಿ ಎಲ್ಲಾ ತರ ಕಾನೂನು ಮತ್ತು ಸ್ಟ್ರಿಕ್ಟ್ ಆಕ್ಷನ್ಸ್ ಇಂಪೋಸ್ ಮಾಡ್ತಿದೆ. ಫ್ರಮ್ ಡಿಮಾನಿಟೈಸೇಷನ್ ಟು ಗೋಲ್ಡ್ ಕಂಟ್ರೋಲ್ ಟು ಫಾರೆಕ್ಸ್ ಕಂಟ್ರೋಲ್ ಟು DTAA ಅಮೆಂಡ್ಮೆಂಟ್ಸ್ ಟು ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್ ಟು ಬೇನಾಮಿ ಆಕ್ಟ್ ಟು ಈವನ್ ಕ್ಯಾಶ್ ಕಂಟ್ರೋಲ್. ಇಷ್ಟೆಲ್ಲ ಇದ್ರೂ ನಮ್ಮ ದೇಶದಲ್ಲಿ ಜನರು ಯಾವುದಾದ್ರೂ ಒಂದು ಲೂಪ್ ಹೋಲ್ಸ್ ನ ಹುಡುಕ್ತಾನೆ ಇರ್ತಾರೆ. ಹಾಗಾದ್ರೆ ಬ್ಲ್ಯಾಕ್ ಮನಿನ ತೆಗೆದು ಹಾಕುವುದು ಯಾರ ಜವಾಬ್ದಾರಿ? ಸರ್ಕಾರದೋ ಅಥವಾ ಜನರದ್ದೋ? ಅರ್ಥ ಮಾಡ್ಕೊಳ್ಳಿ, ನಮಗೆ ನಾವೇ ಚೇಂಜ್ ಆಗೋಕೆ ರೆಡಿ ಇಲ್ದಿದ್ದಾಗ ಸರ್ಕಾರವೇ ಎಲ್ಲವನ್ನೂ ಸಾಲ್ವ್ ಮಾಡುತ್ತೆ ಅಂತ ಕಾಯೋದು ಸರಿಯಲ್ಲ ಅಲ್ವಾ? ಸರ್ಕಾರ ಅಂದ್ರೆ ಕೇವಲ ಪೊಲಿಟಿಷಿಯನ್ಸ್ ಅಲ್ಲ. ಸರ್ಕಾರ ಅಂದ್ರೆ ನಾವು, ನೀವು, ನಮ್ಮ ಇನ್ವಾಲ್ವ್ಮೆಂಟ್ ಕೂಡ ಇರಬೇಕು. ಅವಾಗ ಮಾತ್ರ ಏನಾದ್ರೂ ಕನಿಷ್ಠ ಪಕ್ಷ ಬದಲಾಗಬಹುದು. ನಾವು ಎಷ್ಟೇ ಪೊಲಿಟಿಷಿಯನ್ಸ್ಗೆ ಬೈದ್ರು ಅಲ್ಲಿಯವರೆಗೆ ನಮ್ಮ ಸುತ್ತಮುತ್ತ ನಡೆಯೋ ಈ ಬ್ಲ್ಯಾಕ್ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ನಿಲ್ಸೋದಿಲ್ವೋ ಅಲ್ಲಿವರೆಗೆ ಈ ಬ್ಲ್ಯಾಕ್ ಎಕಾನಮಿ ಹೀಗೆ ನಡೀತಾನೆ ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಬ್ಲ್ಯಾಕ್ ಮನಿ.